ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದುಗ್ನಳ್ಳಿ ಗ್ರಾಮದ ಪ್ರಭುಸ್ವಾಮಿ ಅಂತ ನನ್ನ ಹೆಸರು. ಈಗ ಮಾತಾಡೋ ವಿಚಾರ ಏನಪ್ಪ ಅಂದರೆ, ನಾವು ಒಂದು 3 ಎಕರೆಯಲ್ಲಿ ಬಾಳೆ ಹಾಕಿದ್ದೀವಿ. ಬಾಳೆ ಹಾಕಿದಾಗ ನಮ್ಮದು ಗದ್ದೆ ಬಯಲು ಪಕ್ಕ ಕಾಲುವೆ ಇರೋದ್ರಿಂದ ನಮ್ಮ ಗದ್ದೆ ಸುತ್ತಮುತ್ತ ಎಲ್ಲ ಭತ್ತ ಬೆಳೆಗಾರರು ಜಾಸ್ತಿ. ಅವರು ನೀರು ಕಟ್ಟಿದಾಗ ನಮ್ಮ ಗದ್ದೆಗೆಲ್ಲ ನೀರು ತುಂಬ್ಕೊಂಡು ಆ ಸತ್ತೆ ಬೆಳ್ಕತ್ತೆ. ಹಾಗಾಗಿ ನಾನು ಕೊಟ್ಟಿಗೆ ಸೊಸೈಟಿ ಗೊಬ್ಬರ ಕೊಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ವ್ಯವಸಾಯ ಕಮ್ಮಿ ಮಾಡಿಬಿಟ್ಟು ಆಗೋದಿಲ್ಲ ಇದು ಬಾಳೆ ಅಂತ. ಆಗ ಏನು ಮಾಡಿದ್ರು, ನಾನು ಹಿಂಗೆ ನಮ್ಮ ಪರಿಚಯದವರು ಮಳವಳ್ಳಿಯಲ್ಲಿ ಮಂಜುನಾಥ ಆಗ್ರೋ ಸೆಂಟ್ರ್ ಅಂತ ಸಿದ್ದಿನ ಸ್ವಾಮಿ ಅವರು ಇಟ್ಟಿದ್ದಾರೆ, ಮಂಜುನಾಥ ಆಗ್ರೋ ಅಂತ. ಅಲ್ಲಿ ಹೋದಾಗ ಆಕಸ್ಮಿಕವಾಗಿ ಹೋದಾಗ ನಾನು ಇಂಥದ್ದೊಂದು ಗೊಬ್ಬರ ಐತೆ ಬಳಸಿ ಚೆನ್ನಾಗಿ ರಿಸಲ್ಟ್ ಐತೆ ಅಂತ. ನಾನು ಸತ್ತೆ ಇರೋದ್ರಿಂದ ಕಾಳು ಗೊಬ್ಬರಗಳು ಯಾವುದೂ ಹಾಕಿರಲಿಲ್ಲ ಗದ್ದೆಗೆ. ಸುಮಾರು ತಿಂಗಳುಗಟ್ಟಲೆ ಆಗೋಗಿತ್ತು. ಹಾಗಾಗಿ ಗಿಡ ಬೆಳವಣಿಗೆ ಇರಲಿಲ್ಲ. ಆಗುತ್ತೋ ಇಲ್ವೋ ಅನ್ನೋಂಥ ಅನುಮಾನ ಇತ್ತು. ನಮ್ಮ ಸ್ನೇಹಿತರುಗಳು ಇದು ಆಗೋದಿಲ್ಲ, ಬಿಟ್ಬಿಡು, ವ್ಯವಸಾಯ ಆಗಲ್ಲ, ಇದು ಆಗಲೇ ಮಾಡ್ಬೇಕಾಯ್ತು ನೀನು ವ್ಯವಸಾಯ, ಇಷ್ಟು ದಿನ ಆದಮೇಲೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅದನ್ನ ತಂದು ಇದನ್ನ ಫಸ್ಟ್ ಪರಿಚಯ ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಿ ಸರ್ ಅಂತ. ಆಯಿತು ನೋಡುವ ಅಂದ್ಬಿಟ್ಟು ನಾನು ಗೊಬ್ಬರ ಕೊಟ್ಟು ಸುಮಾರು ತಿಂಗಳುಗಳಾಗಿತ್ತಲ್ಲ, ಇದನ್ನ ಬಿಟ್ಮೇಲೆ ಇದು ಗಿಡ ಪರವಾಗಿಲ್ಲ, ಸುಮಾರು ಹಸಿರು ಮತ್ತು ಇದಾಗಿ ಚೆನ್ನಾಗಿ ಬಂತು. ಗಿಡ ಎಲೆಗಳೆಲ್ಲ ಚೆನ್ನಾಗಿ ಬಂತು. ಇದು ರಿಸಲ್ಟ್ ನೋಡಿ ಒಂದು 5-6 ದಿನಕ್ಕೆ ರಿಸಲ್ಟ್ ಬಂತಲ್ಲ. ಆಮೇಲೆ ಇನ್ನೊಂದ್ಸಲ ಕಾಯಿ ಹೂವು ಸ್ಟಾರ್ಟ್ ಆಗಿ ಶುರು ಮಾಡ್ತು. ಆವಾಗ ಇನ್ನೊಂದು ಫ್ರೂಟ್ ಅಂತ ಇದು ಫ್ರೂಟ್ ಅಂತ ಫಾಸ್ಫರಸ್ಸು ಮತ್ತು ಪೊಟಾಸ್ ಇರೋದು ಇದು ಕೊಟ್ಟರು. ಗಿಡ ಇನ್ನೂ ಚೆನ್ನಾಗಾಯಿತು. ಇದಾದಮೇಲೆ ನನಗೆ ಸ್ವಲ್ಪ ಇದ್ರ ಮೇಲೆ ನಂಬಿಕೆ ಬಂತು. ಆದಮೇಲೆ ಪರವಾಗಿಲ್ಲ, ಆ ಗೊಬ್ಬರ ನಿಲ್ಲಿಸ್ಬಿಟ್ಟೆ, ನಾನು ಸ್ಟಾಪ್ ಮಾಡಿಬಿಟ್ಟೆ. ನಾನು ಬಿಟ್ಟಿರೋದೆ ಒಂದು 2-3 ಸಲ ಬಿಟ್ಟಿದ್ದೀನಿ ಅಷ್ಟೇ. ಇದು ಮತ್ತು ಇದು ಬಿಟ್ಟ ಮೇಲೂ ಸ್ವಲ್ಪ ಡೆವಲಪ್ ಆಗಿ ಕಾಯಿಗಳು ಸ್ವಲ್ಪ ಸೈನಿಂಗ್ ಬಂದು. ಇದಾದಮೇಲೆ KMS ಅಂತ ಅದು 9-46 ಫಾಸ್ಫರಸ್ ಇರುತ್ತೆ, 46% ಪೊಟಾಸ್ ಇರುತ್ತೆ. ಅದು ಬಿಟ್ಟ ಮೇಲೆ ಕಾಯಿ ಬೇಗ ಕಟಿಂಗ್ ಹಾರ್ವೆಸ್ಟಿಂಗ್ ಬಂತು. ಹಾರ್ವೆಸ್ಟಿಂಗ್ ಬಂದು ಕಾಯಿ ನನಗೆ ಆಶ್ಚರ್ಯ ಆಗೋಯ್ತು. ಗೊನೆಗಳು ತುಂಡ ಗೊನೆ ನಮ್ಮದು ಒಂದು 6-7 ಚಿಪ್ ವಸ್ತು. ಯಾಕೆಂದರೆ ಸ್ಟಾರ್ಟಿಂಗಿಂದ ನಮ್ಮದು ವ್ಯವಸಾಯ ಮಾಡಿರಲಿಲ್ಲ, ನೀರು ತುಂಬ್ಕೊಂಡು 6-7 ಚಿಪ್ ಇತ್ತು. ನನಗೆ ಎಲ್ಲ ಸೆಕೆಂಡ್ಸ್ಗೆ ಹೋಯ್ತೇವೆ ಅನ್ನೋ ಅನುಮಾನ ಇತ್ತು. ಕಾಯಿ ಕಟಿಂಗ್ ಮಾಡೋರು ಕೂಡ ಹೇಳಿದ್ರು, ನಮ್ಮ ಗೊನೆ ಚೆನ್ನಾಗವೆ, ಬೇರೆಯವ್ರು ಹೋಲ್ಸ್ಕೊಂಡ್ರಿ ಅಂದರು. ನಮ್ಮ ಸ್ನೇಹಿತರೆಲ್ಲ ಆಗೋದಿಲ್ಲ ಅಂತಿದ್ದವರು ಏನು ಗೊಬ್ಬರ ಕೊಟ್ಟೆ ಏನು ಅಂತ ಎಲ್ಲ ವಿಚಾರಕ್ಕೆ ಶುರು ಮಾಡಿದ್ರು. ನನಗೆ ಒಂಥರ ಆಶ್ಚರ್ಯ ಆಯ್ತು. ಅವರು ಕಾಯಿ ಕಟ್ ಮಾಡಿ ತುಂಬುವಾಗ KMS 9-46 ಗೊಬ್ಬರ ಕೊಟ್ಟ ಮೇಲೆ ಕಾಯಿ ಭಾಳ ಸೈನಿಂಗ್ ಆಗಿ ಕಲರು ಅಷ್ಟೇ ಚೆನ್ನಾಗಿ ಬಂತು, ಉದ್ದ ಬಂತು, ಸೈಜ್ ಬಂತು, ತೂಕನೂ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ನನಗೆ ತುಂಬ ಸಂತೋಷ ಆಯಿತು. ನೆಕ್ಸ್ಟು ಇದನ್ನೇ ಕಾಳು ಗೊಬ್ಬರ ಬಿಟ್ಟು ಇದನ್ನೇ ಉಪಯೋಗಿಸುವಂತ ಇದ್ದೀವಿ. ರೈತ ಬಾಂಧವರು, ನೀವು ಸೊಸೈಟಿ ಗೊಬ್ಬರಗಳನ್ನ ಆದಷ್ಟು ಕಮ್ಮಿ ಮಾಡಿ. ಈ ಥರ ಫರ್ಟಿಲೈಸರ್ಸ್ಗಳನ್ನ, ಈ ಗೊಬ್ಬರ ನಾನು ಉಪಯೋಗಿಸಿರೋದ್ರಿಂದ ನಾನು ಹೇಳ್ತಾ ಇರೋದು, ನಾನೇನು ಯಾವುದೂ ಪ್ರಮೋಟ್ ಮಾಡೋಕ್ಕೆ ಬರ್ತಾಯಿಲ್ಲ ಇಲ್ಲಿ. ನಾನು ಒಬ್ಬ ರೈತನಾಗಿ ನಾನು ಬೇರೆ ಗೊಬ್ಬರಗಳು ಉಪಯೋಗಿಸೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಆಮೇಲೆ ಕಡಿಮೆ ತೂಕ ಇದು, ಭೂಮಿಗೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅನ್ಕೋತೀನಿ. 100% ವರ್ಕ್ ಮಾಡುತ್ತೆ. ಸೊಸೈಟಿ ಗೊಬ್ಬರಗಳು ಏನು ನಾವು ಹಾಕೋ ಬಂಡವಾಳದಲ್ಲಿ ಒಂದು 50% ವರ್ಕ್ ಮಾಡುತ್ತೆ, 50% ಹಂಗೆ ಭೂಮಿಲಿ ಉಳ್ಕೊತದೆ. ಅದರಿಂದ ಮಣ್ಣಿಗೂ ಕೂಡ ತೊಂದರೆ, ಮಣ್ಣಲ್ಲಿರೋ ಜೀವಾಣುಗಳಿಗೂ ಕೂಡ ತೊಂದರೆ ಆಗುತ್ತೆ. ರೈತ ಬಂದವರು ಆದಷ್ಟು ಇಂಥ ಗೊಬ್ಬರಗಳನ್ನ ಉಪಯೋಗಿಸಿ. ಇದು ಗೊಬ್ಬರ ಭಾಳ ಚೆನ್ನಾಗಿದೆ. ಇದು ರಿಲಯಬಲ್ ಕಂಪ್ನಿದು, ಸೋಲಫಿನ್ ಅಗ್ರಿಟೆಕ್ ಅಂತ ಕಂಪ್ನಿ. ಈ ಗೊಬ್ಬರ ನೆಕ್ಸ್ಟ್ ಎಲ್ಲ ಬೆಳೆಗಳು ಇದ್ದೇ ಉಪಯೋಗಿಸುವಂತಿದ್ದೀವಿ. ರೈತ ಬಾಂಧವರುಗಳು ಆದಷ್ಟು ಈ ಥರ ಗೊಬ್ಬರಗಳನ್ನ ಉಪಯೋಗಿಸಿ. ನೀವು ಖರ್ಚನ್ನು ಕಮ್ಮಿ ಮಾಡಿ. ಇದು ಏನಪ್ಪ ಅಂದರೆ, ರೈತರು ಹೇಳ್ತಾರೆ 7.5 kgಗೆ ಯಾಕಪ್ಪ ಇಷ್ಟೊಂದು ದುಡ್ಡು ಅಂತಾರೆ. 7.5 kg ಇದು ಒಂದು ಮೂಟೆಗೆ ಸೊಸೈಟಿ ಗೊಬ್ಬರ ಏನಿದೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬೇಗ ಫಾಸ್ಟಾಗಿ ಕೆಲಸ ಮಾಡ್ತದೆ. ನೋಡಿ ಉಪಯೋಗಿಸಿ ರೈತರು. ನನ್ನ ನಂಬರ್ ಬಂದು 7892047525. ಬೇಕಾದ್ರೆ ಬನ್ನಿ, ನಮ್ಮ ತೋಟ ತೋರಿಸ್ತೀನಿ. ಗಿಡ ನೋಡಿದ್ರೆ ನೀವು ಏನಂತೀರ, ಈ ಗಿಡ ಇಷ್ಟು ಗೊನೆ ಬಿಟ್ಟೈತೆ ಅಂದರೆ, ಗಿಡ ಗೊನೆ ತಡಿನಾರ್ದಂಗೆ ತೂಕ ಬರ್ತಾಯಿದೆ. ಗೊನೆ ತಡಿಕಾಗ್ದೇ ಮುರ್ಕತಾವೆ ಗಿಡಗಳು, ಆ ಥರ ಆಗೈತೆ. ಸಾಕು ಆಮೇಲೆ. ಹಲೋ, 10 ಗೊನೆ ತೂಕ ಆಗ್ತಾವ್ರಣ. ಹಾಂ, ಒಂದು 106, 117, 113, 107, 109, 112, 121 ಬಂದದ. ಈಗ ಎಷ್ಟು ತೂಕ ಆದವಣ? 9 ತೂಕ ಆಗವೆ. 6, 10 ಇನ್ನೆಷ್ಟು ತೂಕ ಆದವಣ? ಇನ್ನೂ ಆಯ್ತವಣ, ಇನ್ನೂ 8 ತೂಕನೋ 7 ತೂಕನೋ ಆಯ್ತವಣ. 8-7 ಅಂದ್ರೆ ಅಲ್ಲಿಗೆ 180 ಗೊನೆ, 170 ಟನ್ ಬರ್ಬೋದಣ್ಣ. 2 ಟನ್ನು